ಓಂ ಶಾಂತಿ. ಗುಡ್ ಮಾರ್ನಿಂಗ್. ಶುಭಾಭರ್ ನೆನಪಿದೆಯಾ? 16/1/2026 महावाक्य। मीठे बच्चे, तुम जो भी कर्म करते हो उसका फल अवश्य मिलता है। निष्काम सेवा तो केवल एक बाप ही करते हैं। ಬಾಬಾ ಇಲ್ಲಿ ಮಕ್ಕಳಿಗೆ ತಿಳಿಸ್ಕೊಡ್ತಿದ್ದಾರೆ, ಮಧುರರಾದ ಮಕ್ಕಳೇ, ನೀವೇನೆಲ್ಲ ಕರ್ಮ ಮಾಡ್ತೀರೋ ಅದಕ್ಕೆ ಫಲ ಅವಶ್ಯವಾಗಿ ಸಿಗ್ತದೆ. ಇಲ್ಲಿ ನಿಷ್ಕಾಮ ಸೇವೆ ಮಾಡುವರು ಅಂತಂದರೆ ಶಿವಬಾಬಾ ಒಬ್ಬರೇ. प्रश्न, यह क्लास बड़ा वंडरफुल है कैसे? यह मुख्य मेहनत कौन सी करनी होती है? ಬಾಬಾ ಪ್ರಶ್ನೆ ಕೇಳ್ತಾರೆ, ಈ ಕ್ಲಾಸ್ ಭಾಳ ಅದ್ಭುತವಾಗಿದೆ ಹೇಗೆ? ಇಲ್ಲಿ ಮುಖ್ಯ ಪರಿಶ್ರಮ ಯಾವುದು ಪಡಬೇಕಾಗ್ತದೆ? उत्तर, यही एक क्लास है जिसमें छोटे बच्चे भी बैठे हैं तो बूढ़े भी बैठे हैं। ये क्लास ऐसा वंडरफुल है जो इसमें अहिल्याएँ कुब्जाएँ साधु भी आकर एक दिन यहाँ बैठेंगे। यह है ही मुख्य याद की मेहनत। याद से ही आत्मा और शरीर की नेचर क्योर होती है, परंतु याद के लिए भी ज्ञान चाहिए। ಬಾಬಾ ಹೇಳ್ತಾರೆ, ಇದೊಂದೇ ಕ್ಲಾಸ್ ಆಗಿದೆ, ಇದರಲ್ಲಿ ಸಣ್ಣ ಮಕ್ಕಳು ಕುತ್ಕೊಂಡಿದ್ದಾರೆ, ಮುದುಕರು ಕುತ್ಕೊಂಡಿದ್ದಾರೆ. ಈ ಕ್ಲಾಸ್ ಇಷ್ಟು ಅದ್ಭುತವಾಗಿದೆ, ಇಲ್ಲಿ ಅಹಲ್ಯರು ಕುಬ್ಜೆಯರು ಸಾಧುಗಳು ಎಲ್ಲರೂ ಒಂದಿನ ಇಲ್ಲಿ ಬಂದು ಕುತ್ಕೊಳ್ತಾರೆ. ಇದಾಗಿದೆ ಮುಖ್ಯ ನೆನಪಿನ ಪರಿಶ್ರಮ. ಇಲ್ಲೇನು ಅಂದರೆ ನೆನಪಿನ ಪರಿಶ್ರಮ ಪಡಬೇಕು. ನೆನಪಿನಿಂದಲೇ ಆತ್ಮ ಮತ್ತು ಶರೀರ ಒಂದು ರೀತಿ ನೇಚರ್ ಕ್ಯೂರ್ ಆಗಿಬಿಡ್ತದೆ. ಅಂದರೆ ನೆನಪಿಗೋಸ್ಕರ ಜ್ಞಾನನೂ ಬೇಕು. ಗೀತ್, ರಾತ್ ಕೆ ರಾಹಿ ತಕ್ಕ ಮತ್ ಜಾನ, ಸುಬಹ ಕ ಮಂಜಿಲ್ ದೂರ್ ನೈ ಹೈ. ರಾತ್ರಿಯ ಪ್ರಯಾಣಕ್ಕನೆ ಸುಸ್ತಾಗಬೇಡ. ओम शांति. मीठे मीठे रूहानी बच्चों ने गीत सुना. रूहानी बाप बच्चों को इसका अर्थ भी समझाते हैं. ಮಧುರಾತಿ ಮಧುರ ಆತ್ಮಿಕ ಮಕ್ಕಳು ಗೀತೆ ಕೇಳಿದರೆ ಆತ್ಮಿಕ ತಂದೆ ಮಕ್ಕಳಿಗೆ ಇದರ ಅರ್ಥನೂ ಕೂಡ ತಿಳಿಸ್ಕೊಡ್ತಾರೆ. ವಂಡರ್ ತೋ ಯಹ ಹೈ, ಗೀತಾ ಅಥವಾ ಶಾಸ್ತ್ರಾದಿ ಬನಾನೆ ವಾಲೆ ಇನ್ಕಾ ಅರ್ಥ ನೈ ಜಾನ್ತೆ. ಆಶ್ಚರ್ಯ ಏನಪ್ಪ ಅಂದರೆ, ಗೀತೆ ಇರ್ಬೋದು ಅಥವಾ ಶಾಸ್ತ್ರ ಎಲ್ಲ ಮಾಡಿದಂಥವ್ರಿಗೆ ಇದರ ಅರ್ಥನೇ ಗೊತ್ತಿಲ್ಲ. हर एक बात का अनर्थ ही निकालते हैं। रूहानी बाप जो ज्ञान का सागर पतित पावन है, वह बैठ इनका अर्थ बताते हैं. ಪ್ರತಿಯೊಂದು ಮಾತಿನ ಅನರ್ಥವನ್ನೇ ಹುಡುಕ್ತಾರೆ. ಆತ್ಮಿಕ ತಂದೆ ಜ್ಞಾನದ ಸಾಗರ ಪತಿತ ಪಾವನ ಆಗಿದ್ದಾರೆ, ಅವ್ರು ಕುತ್ಕೊಂಡಿದ್ರ ಅರ್ಥ ತಿಳಿಸ್ಕೊಡ್ತಾರೆ. राजयोग भी बाप ही सिखलाते हैं. तुम बच्चे जानते हो अभी फिर से राजाओं का राजा बन रहे हैं, और स्कूल में ऐसे कोई थोड़े ही कहेंगे कि हम फिर से बैरिस्टर बनते हैं. ಬಾಬಾ ಇಲ್ಲಿ ನಾವು ಮಕ್ಕಳಿಗೆ ರಾಜಯೋಗವನ್ನು ಕಲಿಸ್ತಾರೆ. ನೀವು ಮಕ್ಕಳು ತಿಳ್ಕೊಂಡಿದ್ದೀರ, ಈಗ ನಾವು ಮತ್ತೆ ರಾಜರುಗಳಿಗೂ ರಾಜರಾಗ್ತಿದ್ದೇವೆ. ಶಾಲೆಯಲ್ಲಿ ಯಾರೂ ಈ ರೀತಿ ಹೇಳಲ್ಲ ತಾನೆ, ನಾವು ಮತ್ತೆ ಬ್ಯಾರಿಸ್ಟರ್ ಆಗ್ತೇವೆ ಅಂತ. ಫಿರ್ ಸೆ ಯ ಅಕ್ಷರ ಕಿಸ್ಕೋ ಕಹನೆ ನೈ ಆಯೇಗ. ಮತ್ತೆ ಅನ್ನುವಂತಹ ಅಕ್ಷರ ಯಾರು ಹೇಳಲಿಕ್ಕೂ ಬರಲ್ಲ. ತುಮ್ ಕಹತೆ ಹಮ್ 5000 ವರ್ಷ ಪಹಲೆ ಮಿಸಲ್ ಫಿರ್ ಸೆ ಬೇಹದ್ ಕೆ ಬಾಪ್ ಸೆ ಪಡ್ತೆ ಹೈ. ನಾವು ಮಕ್ಕಳು ಹೇಳ್ತೇವೆ ಏನಂತ, ನಾವು 5000 ವರ್ಷಗಳ ಮೊದಲಿನ ಹಾಗೆ ಮತ್ತೆ ಬೇಹದಿನ ತಂದೆಯಿಂದ ಓದ್ತೇವೆ. ವಿನಾಶ್ ಬಿ ಫಿರ್ ಸೆ ಹೋನಾ ಹೈ ಜರೂರ್. ಕಿತ್ನೆ ಬಡೆ ಬಡೆ ಬಾಂಬ್ಸ್ ಬನಾತೆ ಇರತ್ತೆ. ಬಾಬಾ ಹೇಳ್ತಾರೆ, ಈ ವಿನಾಶನೂ ಕೂಡ ಮತ್ತೆ ಅವಶ್ಯವಾಗಿ ಆಗಲಿದೆ. ಎಷ್ಟೊಂದು ದೊಡ್ಡ ದೊಡ್ಡ ಬಾಂಬ್ಸ್ಗಳನ್ನು ಮಾಡ್ತಾ ಇದ್ದಾರೆ. ಬಹುತ್ ಪವರ್ಫುಲ್ ಬನಾತೆ ಹೇ, ರಖನೆ ಕೆ ಲಿಯೇ ತೋ ನೈ ಬನಾತೆ ಹೇ. ಬಾಬಾ ಹೇಳ್ತಾರೆ, ಎಷ್ಟು ಪವರ್ಫುಲ್ ಆದಂಥ ಬಾಂಬ್ಸ್ಗಳನ್ನು ತಯಾರು ಮಾಡ್ತಿದ್ದಾರೆ ಅಂದರೆ ಅದನ್ನೆಲ್ಲ ಇಡೋದಕ್ಕೋಸ್ಕರ ಮಾಡ್ತಾರೇನು. ये विनाश भी शुभ कार्य के लिए है ना, तुम बच्चों को डरने की कोई दरकार नहीं है. ಬಾಬಾ ಹೇಳ್ತಾರೆ, ಇದು ವಿನಾಶನೂ ಕೂಡ ಶುಭ ಕಾರ್ಯಕ್ಕೋಸ್ಕರ ತಾನೆ, ನೀವು ಮಕ್ಕಳು ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಯಹ ಹೈ ಕಲ್ಯಾಣಕಾರಿ ಲಡಾಯಿ, ಬಾಪ್ ಆತೆ ಹಿ ಹೈ ಕಲ್ಯಾಣ ಕೆ ಲಿಯೆ. ಬಾಬಾ ಹೇಳ್ತಾರೆ, ಇದು ಕಲ್ಯಾಣಕಾರಿ ಯುದ್ಧ, ತಂದೆ ಬರೋದು ಕೂಡ ಕಲ್ಯಾಣಕ್ಕೋಸ್ಕರ. कहते भी है बाप आकर ब्रह्मा द्वारा स्थापना ಶಂಕರ್ ದ್ವಾರ ವಿನಾಶಕ ಕರ್ತವ್ಯ ಕರಾತೆ ಹೈ. ಹೇಳ್ತಾರೆ ಕೂಡ, ತಂದೆ ಬಂದು ಬ್ರಹ್ಮನ ಮೂಲಕ ಸ್ಥಾಪನೆ ಮಾಡಿಸಿದರೆ ಶಂಕರ್ನ ಮೂಲಕ ವಿನಾಶದ ಕರ್ತವ್ಯವನ್ನು ಮಾಡಿಸ್ತಾರೆ. ಸೊ ಯ ಬಾಂಬ್ಸ್ ಆದಿ ಹೈ ಹಿ ವಿನಾಶ್ ಕೆ ಲಿಯೆ, ಇನ್ಸೆ ಜಾಸ್ತಿ ಅವ್ರ ತೋ ಕೊಯ್ ಚೀಸ್ ಹೈ ನಹಿ. ಈ ಬಾಂಬ್ಸ್ ಎಲ್ಲ ವಿನಾಶಕ್ಕೋಸ್ಕರ ಇರೋದು, ಇದಕ್ಕಿಂತ ಜಾಸ್ತಿ ಇನ್ಯಾವುದೇ ವಸ್ತು ಇಲ್ಲ. ಸಾಥ್ ಸಾಥ್ ನ್ಯಾಚುರಲ್ ಕ್ಯಾಲಾಮಿಟೀಸ್ ಬಿ ಹೋತಿ ಹೈ, ಜೊತೆ ಜೊತೆಗೆ ಪ್ರಾಕೃತಿಕ ವಿಕೋಪಗಳು ಕೂಡ ಆಗ್ತವೆ. उनको कोई ईश्वरीय कैलामिटीज़ नहीं कहेंगे, ये कुदरती आपदाएं ड्रामा में नोंद है. ಬಾಬಾ ಹೇಳ್ತಾರೆ, ಇದು ಯಾವುದೇ ಈಶ್ವರೀಯ ವಿಕೋಪಗಳು ಅಂತ ಹೇಳಲ್ಲ, ಇದು ಪ್ರಾಕೃತಿಕ ಆಪತ್ತುಗಳು ನಾಟಕದಲ್ಲಿ ಫಿಕ್ಸ್ ಇದೆ. ಕೋಯಿ ನೈ ಬಾತ್ ನಹಿ, ಕಿತ್ನೆ ಬಡೆ ಬಡೆ ಬಾಂಬ್ಸ್ ಬನಾತೆ ರಹತೆ ಹೈ. ಬಾಬಾ ಹೇಳ್ತಾರೆ, ಇದೇನು ಹೊಸ ಮಾತಲ್ಲ, ಎಷ್ಟು ದೊಡ್ಡ ದೊಡ್ಡ ಬಾಂಬ್ಸ್ಗಳನ್ನೆಲ್ಲ ಮಾಡ್ತಾ ಇರ್ತಾರೆ.
कहते हम शहरों के शहर ख़त्म कर देंगे। अभी जो जापान की लड़ाई में बॉम्ब्स चलाए ये तो बहुत छोटे थे. ಹೇಳ್ತಾರೆ ನೋಡಿ, ಊರೇ ಅಂದರೆ ಒಂದು ಪಟ್ಟಣವನ್ನೇ ನಾಶ ಮಾಡಿಬಿಡ್ತೇವೆ ನಾವು ಅಂತ. ಈಗ ನಾವು ನೋಡಿದ್ವಿ ಜಪಾನ್ದಲ್ಲಿ ಆ ಯುದ್ಧದಲ್ಲಿ ಬಾಂಬ್ಸ್ಗಳನ್ನು ಹಾಕಿದ್ರು, ಅದು ಭಾಳ ಸಣ್ಣದಿತ್ತು ಅಂತಾರೆ ಬಾಬಾ. अभी तो बड़े बड़े बॉम्ब्स बनाए हैं. जब जास्ती मुसीबत में पड़ते हैं, सहन नहीं कर सकते तो फिर बॉम्ब्स शुरू कर लेते हैं. ಬಾಬಾ ಹೇಳ್ತಾರೆ ಈಗಂತೂ ದೊಡ್ಡ ದೊಡ್ಡ ಬಾಂಬ್ಸ್ಗಳನ್ನು ಮಾಡಿದ್ದಾರೆ. ಜಾಸ್ತಿ ಕಷ್ಟದಲ್ಲಿ ಬಂದರೆ ಸಹನೆ ಮಾಡ್ಕೊಳ್ಳಿಕ್ಕಾಗದಿದ್ದರೆ ಬಾಂಬ್ಸ್ ಹಾಕ್ಲಿಕ್ಕೆ ಶುರು ಮಾಡ್ತಾರೆ. ಕಿತ್ನಾ ನುಕ್ಸಾನ್ ಹೋಗಾ वो भी ट्रायल कर देख रहे हैं. ಬಾಬಾ ಹೇಳ್ತಾರೆ ಎಷ್ಟು ನುಕ್ಸಾನ್ ಆಗ್ತದೆ ಅದನ್ನು ಕೂಡ ಟ್ರೈ ಮಾಡಿ ನೋಡ್ತಿದ್ದಾರೆ. ಅರ್ಬೋ ರೂಪಾಯಿ ಖರ್ಚು ಕರ್ತೆ हैं. इन बनाने वालों की तनख्वाह भी बहुत होती है. ಬಾಬಾ ಹೇಳ್ತಾರೆ ಅಷ್ಟೆಲ್ಲ ಅರಬ್ ಅಂತಾರಲ್ವ, ಆ ರೀತಿ ಹಣವನ್ನು ಖರ್ಚು ಮಾಡ್ತಾರೆ. ಇದನ್ನು ಮಾಡುವಂಥವ್ರಿಗೂ ಕೂಡ ಬಾಬಾ ಹೇಳ್ತಾರೆ ಪಗಾರ ಭಾಳಷ್ಟು ಇರ್ತದೆ. तो तुम बच्चों को खुशी होनी चाहिए, पुरानी दुनिया का ही विनाश होना है. ನೀವು ಮಕ್ಕಳಿಗಂತೂ ಭಾಳ ಖುಷಿ ಆಗಬೇಕು ಅಂತಾರೆ ಬಾಬಾ. ಹಳೆ ಜಗತ್ತಿನ ವಿನಾಶ ಆಗೋದೆ. तुम बच्चे नई दुनिया के लिए पुरुषार्थ कर रहे हो. विवेक भी कहता है पुरानी दुनिया ख़त्म होनी है जरूर. ನೀವು ಮಕ್ಕಳು ಹೊಸ ಜಗತ್ತಿಗೋಸ್ಕರ ಪುರುಷಾರ್ಥ ಮಾಡ್ತಿದ್ದೀರಾ. ಬುದ್ಧಿನೂ ಕೂಡ ಹೇಳ್ತದೆ ಹಳೆ ಜಗತ್ತು ಅವಶ್ಯವಾಗಿ ಸಮಾಪ್ತಿ ಆಗ್ತದೆ. ಬಚ್ಚೆ ಸಮಸ್ತೆ ಕಲಿಯುಗ ಮೇ ಕ್ಯಾ ಹೇ ಸತ್ಯುಗ ಮೇ ಕ್ಯಾ ಹೋಗಾ. ಮಕ್ಕಳು ಕೂಡ ತಿಳ್ಕೊಂಡಿದ್ದೇವೆ ಕಲಿಯುಗದಲ್ಲಿ ಏನಿದೆ, ಸತ್ಯುಗದಲ್ಲಿ ಏನಿರ್ತದೆ. तुम अभी संगम पर खड़े हो, जानते हो सत्युग में इतने मनुष्य नहीं होंगे तो इन सब का विनाश होगा. ನೀವೀಗ ಸಂಗಮ ಯುಗದಲ್ಲಿ ನಿಂತ್ಕೊಂಡಿದ್ದೀರಾ, ತಿಳ್ಕೊಂಡಿದ್ದೀರಾ ಸತ್ಯುಗದಲ್ಲಿ ಇಷ್ಟು ಮನುಷ್ಯರಿರೋದಿಲ್ಲ, ಇದೆಲ್ಲದರ ವಿನಾಶ ಆಗ್ತದೆ. ಯಾ ಕುದರತಿ ಆಪದಾಯ ಕಲ್ಪ ಪಹಲೆ ಬಿ ಹುಯಿತಿ. ಬಾಬಾ ಹೇಳ್ತಾರೆ ಈ ಪ್ರಾಕೃತಿಕ ವಿಕೋಪಗಳು ಕಲ್ಪದ ಮೊದಲು ಕೂಡ ಆಗಿದ್ದು. ಪುರಾನಿ ದುನಿಯಾ ಖತಮ್ ಹೋನಿ ಹೇ, ಕ್ಯಾಲಮಿಟೀಸ್ ತೋ ಐಸಿ ಬಹುತ್ ಹೋತಿ ಆಯಿ ಹೇ. ಹಳೆ ಜಗತ್ತು ಸಮಾಪ್ತಿಯಾಗಲಿದೆ. ಬಾಬಾ ಹೇಳ್ತಾರೆ ಈ ಎಲ್ಲ ವಿಕೋಪಗಳು ಈ ರೀತಿ ಬಹಳಷ್ಟು ಬರಲಿವೆ ಅಂತಾರೆ ಬಾಬಾ. परंतु वह होती है थोड़ी अंदाज में. अभी तो ये पुरानी दुनिया सारी खत्म होनी है. ಆದರೆ ಅವೆಲ್ಲ ಒಂದು ಸಣ್ಣ ಅಂದಾಜಿನಲ್ಲಿ ಬರ್ತದೆ. ಈಗಂತೂ ಈ ಹಳೆ ಜಗತ್ತೆಲ್ಲ ಸಮಾಪ್ತಿ ಆಗ್ತದೆ. तुम बच्चों को तो बहुत खुशी होनी चाहिए. हम रूहानी बच्चों को परमपिता परमात्मा बाप बैठ समझाते, ये विनाश तुम्हारे लिए हो रहा है. ನೀವು ಮಕ್ಕಳಿಗೆ ಭಾಳ ಖುಷಿ ಆಗಬೇಕು ಅಂತಾರೆ ಬಾಬಾ. ನಾವು ಆತ್ಮಿಕ ಮಕ್ಕಳಿಗೆ ಪರಂಪಿತ ಪರಮಾತ್ಮ ತಂದೆ ಕೂತ್ಕೊಂಡು ಓದಿಸ್ತಾರೆ. ಈ ವಿನಾಶ ನಿಮಗೋಸ್ಕರನೇ ಆಗ್ತಿರೋದು. ಯಬಿ ಗಾಯನ ಹೇ, ರುದ್ರ ಜ್ಞಾನ ಯಜ್ಞ ಸೇ ವಿನಾಶ ಜ್ವಾಲ ಪ್ರಜ್ವಲಿತ್ ಹುಯಿ. ಇದು ಕೂಡ ಗಾಯನ ಇದೆ. ರುದ್ರಜ್ಞಾನ ಯಜ್ಞದಿಂದ ವಿನಾಶ ಜ್ವಾಲೆ ಪ್ರಜ್ವಲಿತ ಆಯಿತು. ಕೈ ಬಾತೆ ಗೀತಾ ಮೇ ಹೇ ಜಿನ್ಕಾ ಅರ್ಥ ಬಡಾ ಅಚ್ಚಾ ಹೇ ಪರಂತು ಕೊಯ್ ಸಮಸ್ತೆ ನೈ ಹೇ. ಕೆಲವು ಮಾತುಗಳು ಗೀತೆಯಲ್ಲಿವೆ, ಅದರ ಅರ್ಥ ಭಾಳ ಚೆನ್ನಾಗಿದೆ, ಆದರೆ ಯಾರು ತಿಳ್ಕೊಳ್ತಾರೇನು. ವ ಶಾಂತಿ ಮಾಂಗ್ತೆ ರಹತೆ, ತುಮ್ ಕಹತೆ ಜಲ್ದಿ ವಿನಾಶೋ ತೋ ಹಮ್ ಜಾಕರ್ ಸುಖಿ ಹೋವೆ. ಅವರು ಶಾಂತಿ ಬೇಡ್ತಾ ಇರ್ತಾರೆ, ನೀವು ಹೇಳ್ತೀರಾ ಬೇಗ ವಿನಾಶ ಆಗಿಬಿಟ್ರೆ ನಾವು ಹೋಗಿ ಸುಖ ಪಡ್ಕೊಳ್ತೇವೆ. ಬಾಪ್ ಕತೆ ಸುಖಿ ತಬ್ ಹೋಂಗೆ ಜಬ್ ಸತೋಪ್ರಧಾನ ಹೋಂಗೆ. ಅವ್ರ ಬಾಬಾ ಏನು ಹೇಳ್ತಾರೆ, ಸುಖಿಗಳು ಯಾವಾಗ ಆಗಕ್ಕೆ ಸಾಧ್ಯ ಅಂದರೆ ಸತೋಪ್ರಧಾನ ಆದಾಗ. ಬಾಪ್ ಅನೇಕ ಪ್ರಕಾರ ಕಿ ಪಾಯಿಂಟ್ಸ್ ದೇತೆ ಹೇ. ಫಿರ್ ಕೊಯ್ ಕಿ ಬುದ್ಧಿ ಮೇ ಅಚ್ಚಿ ರೀತಿ बैठती है, ಕೊಯ್ ಕಿ ಬುದ್ಧಿ ಮೇ ಕಮ್. ಬಾಬಂತೂ ಅನೇಕ ಪ್ರಕಾರದ ಪಾಯಿಂಟ್ಸ್ಗಳನ್ನು ಕೊಡ್ತಾ ಇರ್ತಾರೆ. ಕೆಲವ್ರ ಬುದ್ಧಿಯಲ್ಲಿ ಚೆನ್ನಾಗಿ ಕೂತ್ಕೊಂಡ್ರೆ ಕೆಲವ್ರ ಬುದ್ಧಿಯಲ್ಲಿ ಕಡಿಮೆ ಕೂತ್ಕೊಳ್ತದೆ. बुढ़ियाँ ही समझती हैं शिव बाबा को याद करना है, बस उनके लिए समझाया जाता है. अपने को आत्मा समझ बाप को याद करो. ಬಾಬಾ ಹೇಳ್ತಾರೆ ವಯಸ್ಸಾದವರು ಏನು ತಿಳ್ಕೊಳ್ತಾರೆ, ಶಿವಬಾಬನ ನೆನಪು ಮಾಡಿದರೆ ಸಾಕಪ್ಪ ಅಂತ. ಅವರಿಗೋಸ್ಕರ ತಿಳಿಸ್ಕೊಡ್ಲಾಗ್ತದೆ, ತಮ್ಮನಾತ್ಮ ಅಂತ ತಿಳ್ಕೊಳ್ಳಿ, ತಂದೆಯನ್ನು ನೆನಪು ಮಾಡಿ. ಫಿರ್ ಬಿ ವರ್ಷಾತೋ ಪಾಲೆತ್ತಿ ಹೇ, ಸಾತ್ಮೇ ರತಿ ಹೇ. ಎಷ್ಟಂದ್ರೂ ಆಸ್ತಿ ಅಂತೂ ತೊಗೊಳ್ತಾರಲ್ವ, ಜೊತೆಗಿರ್ತಾರೆ. ಪ್ರದರ್ಶನ ಮೇ ಸಬ್ ಆಯಂಗೆ, ಅಜಾಮಿಲ್ ಜೈಸಿ ಪಾಪಾತ್ಮೋ ಗಣಿಕಾಂ ಆದಿ ಸಬ್ಕಾ ಉದ್ಧಾರ ಹೋನೆ ಕಾ ಹೈ. ಈ ಪ್ರದರ್ಶನಿಯಲ್ಲಿ ಎಲ್ಲರೂ ಬರ್ತಾರೆ ನೋಡಿ, ಅಜಾಮಿಲ್ನಂಥ ಪಾಪಾತ್ಮಗಳು, ವೇಶ್ಯರು ಎಲ್ಲರ ಉದ್ಧಾರ ಆಗಲಿದೆ. ಮೆಹತರ್ ಬಿ अच्छे कपड़े पहनकर आ जाते हैं. ಗಾಂಧೀಜಿನೇ ಅಚ್ಯುತಂಕೋ ಫ್ರೀ ಕರ್ ದಿಯಾ. ಬಾಬಾ ಹೇಳ್ತಿದ್ದಾರೆ ಈ ಕೆಳ ಜಾತಿಯವರು ಒಳ್ಳೆ ಬಟ್ಟೆ ಧರಿಸ್ಕೊಂಡು ಬರ್ತಾರಲ್ವ, ಗಾಂಧೀಜಿನೂ ಕೂಡ ಅವ್ರಿಗೆಲ್ಲ ನೋಡಿ ಏನು ಮಾಡಿದರು, ಎಲ್ಲ ಫ್ರೀ ಮಾಡಿಬಿಟ್ರು. ಸಾತ್ ಮೇ ಖಾತೆ ಬಿ ಹೇ, ಬಾಪ್ ತೋ ಅವ್ರು ಬಿ ಮನಾ ನೈ ಕರ್ತೆ, ಜೊತೆಗೆ ಊಟ ಮಾಡ್ತಾರೆ ನೋಡಿ. ಬಾಬಾ ಅಂತೂ ಯಾರಿಗೂ ಬೇಡ ಅನ್ನಲ್ಲ, ಯಾವ ಜಾತಿ ಯಾವ ಧರ್ಮ ಯಾವ ಮತದವ್ರಿಗೂ ಶಿವಬಾಬಾ ಇಲ್ಲಿ ಬೇಡ ಅನ್ನಲ್ಲ. ಸಮಸ್ತೆ ಇನ್ನೊಂದು ಕಾ ಬಿ ಉದ್ಧಾರ ಕರ್ನಾ ಹೇ. ಬಾಬಾ ಏನು ಅಂದ್ಕೊಳ್ತಾರೆ, ಇವ್ರದ್ದು ಕೂಡ ಉದ್ಧಾರ ಮಾಡಬೇಕು ಅಂತ. ಕಾಮ್ ಸೆ ಕೊಯ್ ಕನೆಕ್ಷನ್ ನೈ ಹೇ, ಇಸ್ಮೇ ಸಾರಾ ಮದಾರ್ ಹೇ ಬಾಪ್ ಕೆ ಸಾಥ್ ಬುದ್ಧಿಯೋಗ ಲಗಾನೆ ಕಾ. ಅವ್ರ ಕೆಲಸದಿಂದ ಯಾವುದೇ ಸಂಬಂಧ ಇಲ್ಲ ನಮಗೆ.
ಇದರಲ್ಲಿ ಎಲ್ಲದಕ್ಕೂ ಆಧಾರ ಬಾಬನ ಜೊತೆ ಬುದ್ಧಿಯೋಗ ಜೋಡಿಸೋದು. ಬಾಪ್ಕೋ ಯಾದ್ ಕರ್ನಾ ಹೇ, ಆತ್ಮ ಕಹತಿ ಮೈ ಅಚ್ಯುತ್ ಹೂँ. ಬಾಬನ ನೆನ್ಪು ಮಾಡಬೇಕಿಲ್ಲಿ. ಆತ್ಮ ಏನು ಹೇಳ್ತದೆ, ನಾನು ಶೂದ್ರನಾಗಿದ್ದೀನಿ ಅಂತ. ಅಬ್ ಹಮ್ ಸಮಸ್ತೆ ಹಮ್ ಸತೋಪ್ರಧಾನ್ ದೇವಿ ದೇವತಾ ಥೇ, ಫಿರ್ ಪುನರ್ಜನ್ಮ ಲೇತೆ ಲೇತೆ ಅಂತ್ ಮೇ ಆಕರ್ ಪತೀತ್ ಬನೆ. ಈಗ ನಾವು ತಿಳ್ಕೊಂಡಿದ್ದೇವೆ ನಾವು ಸತೋಪ್ರಧಾನ ದೇವಿ ದೇವತೆಗಳಿದ್ವಿ, ನಂತರ ಪುನರ್ಜನ್ಮ ಪಡಿತಾ ಪಡಿತಾ ಅಂತ್ಯದಲ್ಲಿ ಬಂದು ಪತಿತರಾಗಿದ್ದೇವೆ. ಫಿರ್ ಮುಜ ಆತ್ಮಕೋ ಪಾವನ್ ಬನ್ನಾಯ್. ಈಗ ನಾನು ಆತ್ಮ ಏನಾಗಬೇಕು, ಪಾವನ ಆಗಬೇಕಾಗಿದೆ. ತುಮಕೋ ಮಾಲೂಮ್ ಹೇ ಸಿಂಧ್ ಮೇ ಏಕ್ ಭೀಲಿನಿ ಆತಿ ಥಿ, ಧ್ಯಾನ್ ಮೇ ಜಾತಿ ಥಿ, ದೌಡ್ ಕರಾಯೆ ಮಿಲ್ತಿ ಥಿ. ಬಾಬಾ ಹೇಳ್ತಾರೆ ನಿಮ್ಗೆ ಗೊತ್ತಿದೆ, ಸಿಂಧ್ನಲ್ಲಿ ಒಬ್ಬ ಬೇಡ ಹೆಣ್ಮಗಳು ಬರ್ತಾಯಿದ್ಲು, ಧ್ಯಾನಕ್ಕೆ ಹೋಗ್ತಾ ಇದ್ಲು, ಓಡೋಡ್ಕೊಂಡು ಬಂದು ಭೇಟಿಯಾಗ್ತಿದ್ಲು. ಸಮಜಾಯ ಜಾತಾತ ಇನ್ಮೇ ಬಿ ಆತ್ಮ ತೋ ಹೇನ, ತಿಳಿಸ್ಕೊಡ್ಲಾಗ್ತಿತ್ತು ಇವರಲ್ಲೂ ಆತ್ಮ ಇದೆಯಲ್ವ. ಆತ್ಮಕ ಹಕ್ ಹೇ ಅಪ್ನೆ ಬಾಪ್ ಸೆ ವರ್ಸಾಲೇನು, ಆತ್ಮಕ್ಕೆ ಹಕ್ಕಿದೆ ತನ್ನ ತಂದೆಯಿಂದ ಆಸ್ತಿ ಪಡ್ಕೊಳ್ಳೋದು. ಉನಕೆ ಘರ್ ವಾಲೋಂಕೋ ಕಹಾ ಗಯಾ ಉನ್ಕೋ ಜ್ಞಾನ ಊಟಾನೇ ದೋ, ಅವ್ರ ಮನೆಯವ್ರಿಗೂ ಹೇಳಲಾಯಿತು ಅವಳಿಗೂ ಜ್ಞಾನ ತಗೊಳ್ಳಿಕ್ಕೆ ಬಿಡಿ ಅಂತ. ಬೋಲೆ ಹಮಾರಿ ಬಿರಾದಾರಿ ಮೇ ಹಂಗಾಮ ಹೋಗ. ಅವಾಗ ಅವ್ರು ಏನಂದರು ಅಂದರೆ, ನಮ್ಮ ಮನೆತನದಲ್ಲಿ ಗಲಾಟೆ ಆಗಿಬಿಡ್ತದೆ. ಡರ್ ಕೆ ಮಾರೆ ಉನ್ಕೋ ಲೇ ಗೈ ತೋ ತುಮಾರೆ ಪಾಸ್ ಆತೆ ಹೇ, ತುಮ್ ಕಿಸ್ಕೋ ಮನಾ ನಹೀ ಕರ್ ಸಕ್ತೆ ಹೋ. ಬಾಬಾ ಹೇಳ್ತಾರೆ ಹೆದರ್ಕೊಂಡು ಅವ್ರನ್ನ ಕರ್ಕೊಂಡು ಹೋಗ್ಬಿಟ್ರಂತೆ. ನಿಮ್ಮ ಹತ್ರ ಎಷ್ಟು ಜನ ಬರ್ತಾರೆ, ನೀವು ಯಾರಿಗೂ ಬೇಡ ಅನ್ನಲ್ಲ. गाया हुआ है अबलाएँ गणिकाएँ भीलिनियाँ साधु आदि सबका उद्धार करते हैं, साधु लोगों से लेकर भीलिनी तक ಗಾಯನ ಮಾಡಲಾಗ್ತದೆ ನೋಡಿ. ಅಬಲೆಯರು, ಗಣಿಕೆಯರು, ಭೀಲಿನಿಯರು, ಸಾಧು ಸಂತರು ಎಲ್ಲರ ಉದ್ಧಾರ ಮಾಡಬೇಕಲ್ವಾ. ಸಾಧುಗಳಿಂದ ಹಿಡ್ಕೊಂಡು ಬಾಬಾ ಹೇಳ್ತಾರೆ ಬೇಡ್ರವರು ಅಂದರೆ ಭೀಲಿನಿ ತನಕನು. तुम बच्चे अभी यज्ञ की सर्विस करते हो तो इस सर्विस से बहुत प्राप्ति होती है. ನೀವು ಮಕ್ಕಳು ಈಗ ಯಜ್ಞದ ಸೇವೆ ಮಾಡ್ತೀರಿ ಅಂದಾಗ ಈ ಸೇವೆಯಿಂದ ಭಾಳಷ್ಟು ಪ್ರಾಪ್ತಿಯಾಗ್ತದೆ. ಬಹುತೋं का कल्याण हो जाता है. ದಿನ ಪ್ರತಿದಿನ ಪ್ರದರ್ಶನಿ ಸರ್ವಿಸ್ಗೆ ಬಹುತ್ ವೃದ್ಧಿ ಹೋಗಿ ಬಹಳಷ್ಟು ಜನರ ಕಲ್ಯಾಣ ಆಗ್ತದೆ. ದಿನ ಪ್ರತಿದಿನ ಪ್ರದರ್ಶನಿ ಸೇವೆ ಎಲ್ಲ ಭಾಳ ವೃದ್ಧಿ ಆಗ್ತದೆ. ಬಾಬಾ ಬ್ಯಾಜಸ್ ಬಿ ಬನ್ವಾತೆ रहते हैं, कहाँ भी जाओ तो इस पर समझाना है. ಬಾಬಾ ಬ್ಯಾಡ್ಜ್ ಬಗ್ಗೆನೂ ತಿಳಿಸ್ಕೊಡ್ತಾ ಇರ್ತಾರೆ, ಅಂದರೆ ಅದನ್ನು ತಯಾರು ಮಾಡಿಸ್ತಿರ್ತಾರೆ. ಎಲ್ಲಿ ಹೋದ್ರೂ ಇದ್ರ ಬಗ್ಗೆ ತಿಳಿಸ್ಕೊಡಿ. ಯ ಬಾಪ್ ಯ ದಾದಾ ಯ ಬಾಪ್ ಕಾ ವರ್ಷ, ಇವರು ತಂದೆ ಇವರು ದಾದಾ, ಇದು ತಂದೆಯ ಆಸ್ತಿ. ಬಾಪ್ ಕತೆ ಮುಜೆ ಯಾದ್ ಕರೋ ತೋ ತುಮ್ ಪಾವನ್ ಬನ್ ಜಾಯಂಗೆ. ಈಗ ಬಾಬಾ ಹೇಳ್ತಾರೆ ನನ್ನ ನೆನ್ಪು ಮಾಡಿ ನೀವು ಪಾವನ ಆಗ್ತೀರಾ. ಗೀತಾ ಮೇ ಬಿ ಹೈ ಮಾँ में कम याद करो, सिर्फ उनमें मेरा नाम उड़ाए बच्चे का नाम दे दिया है. ಗೀತೆಯಲ್ಲಿಯೂ ಕೂಡ ಇದೆ ನಾನೊಬ್ಬನ್ನೇ ನೆನ್ಪು ಮಾಡಿ ಅಂತ. ಕೇವಲ ಅದರಲ್ಲಿ ನನ್ನ ಹೆಸರನ್ನು ಹಾರಿಸಿ ಮಕ್ಕಳ ಹೆಸರು ಹಾಕಿಬಿಟ್ರು. ಭಾರತವಾಸಿयों को भी ये पता नहीं है कि ರಾಧೆ ಕೃಷ್ಣ का आपस में क्या ಸಂಬಂಧ है. ಬಾಬಾ ಇಲ್ಲೊಂದು ಮಾತು ಹೇಳ್ತಾರೆ, ಈ ಭಾರತವಾಸಿಗಳಿಗೆ ಗೊತ್ತಿಲ್ಲ ರಾಧಾ ಕೃಷ್ಣರು ಒಬ್ರಿಗೊಬ್ಬರು ಏನು ಸಂಬಂಧ ಅಂತ. उनकी शादी आदि की हिस्ट्री कुछ भी नहीं बताते हैं, दोनों अलग अलग राजधानी के हैं. ಬಾಬಾ ಹೇಳ್ತಾರೆ ಅವ್ರ ಮದುವೆದು ಯಾವುದೇ ಇತಿಹಾಸವನ್ನು ಯಾರೂ ಹೇಳಲ್ಲ, ಇಬ್ಬರು ಬೇರೆ ಬೇರೆ ರಾಜಧಾನಿಯವರಿದ್ದರು. ಯ ಬಾತೆ ಬಾಪ್ ಬೇಡ ಸಮಜಾತೆ, ಈ ಎಲ್ಲ ಮಾತುಗಳನ್ನು ಬಾಬಾ ಕುತ್ಕೊಂಡು ತಿಳಿಸ್ಕೊಡ್ತಾರೆ. ಯ ಅಗರ್ ಸಮಜಾಯ್ ಅವ್ರು ಕಹದೆ ಕಿ ಶಿವ ಭಗವಾನ್ ವಾಜ್ ತೋ ಸಬ್ ಉನ್ಕೋ ಭಗಾದೆ. ಬಾಬಾ ಹೇಳ್ತಾರೆ ಅಕಸ್ಮಾತ್ ಇದನ್ನೇನಾದರೂ ತಿಳ್ಕೊಂಬಿಟ್ರೆ, ಶಿವ ಭಗವಾನ್ ವಾಚ್ ಅಂತ ಏನಾದರೂ ಹೇಳಿಬಿಟ್ರೆ ಬಾಬಾ ಹೇಳ್ತಾರೆ ಎಲ್ಲರೂ ಅವ್ರನ್ನ ಓಡಿಸ್ಬಿಡ್ತಾರೆ. ಕಹೆ ತುಮ್ ಯಾ ಫಿರ್ ಕಹಾ ಸೆ ಸೀಕೆ ಹೋ, ಇದೆಲ್ಲ ಎಲ್ಲಿ ಕಲ್ತ್ಕೊಂಡು ಬಂದ್ರಿ ಅಂತ ಹೇಳ್ತಾರೆ. ವ ಕೌನ್ಸಾ ಗುರು ಹೇ ಕಹೆ ಬೀಕೆ ಹೇ ತೋ ಸಬ್ ಬಿಗಡ್ ಜಾಯ್. ಯಾವ ಗುರು ಹೇಳ್ಕೊಟ್ಟವ್ರು ನಿಮಗೆ, ಅವರೇನಾದರೂ ಬೀಕೆಗಳು ಅಂತ ಹೇಳಿಬಿಟ್ರೆ ಎಲ್ಲರೂ ಸಿಟ್ಟಿಗೆದ್ದು ಬಿಡ್ತಾರೆ. ಇನ್ನು ಗುರುವೋಂ ಕಿ ರಾಜಾ ಈ ಚಟ್ ಹೋ ಜಾಯ್ ಐಸೆ ಬಹುತ್ ಆತೆ ಹೇ. ಈ ಗುರುಗಳ ರಾಜ್ಯನೇ ಕಳ್ಕೊಂಡು ಬಿಡ್ತಾರೆ. ಇಂಥವ್ರು ಭಾಳ ಜನ ಬರ್ತಾರೆ. ಲಿಖ್ ಕರ್ ಬಿ ದೇತೆ ಫಿರ್ ಗುಮ್ ಹೋ ಜಾತ್, ಬರೆದು ಕೊಡ್ತಾರೆ ಮಾಯನೂ ಆಗ್ತಾರೆ. ಬಾಬ್ ಬಚ್ಚೋಂ ಕೋ ಕೋಯಿ ಬಿ ತಕ್ಲೀಫ್ ನೈ ದೇತ್, ಬಹುತ್ ಸಹಜ ಯುಕ್ತಿ ಬತ್ಲಾತ್. ಬಾಬಾ ಇಲ್ಲಿ ಮಕ್ಕಳಿಗೆ ಯಾವುದೇ ಕಷ್ಟ ಕೊಡಲ್ಲ, ಭಾಳ ಸಹಜ ಯುಕ್ತಿ ಹೇಳ್ಕೊಡ್ತಾರೆ. कोई को बच्चा नहीं होता है तो भगवान को कहते बच्चा दो, फिर मिलता है तो उनकी बड़ी अच्छी परवरिश करते हैं, पढ़ाते हैं. ಕೆಲವರಿಗೆ ಮಕ್ಕಳಿರಲ್ಲ, ಭಗವಂತನಿಗೆ ಹೇಳ್ತಾರೆ ನನಗೆ ಮಕ್ಕಳನ್ನ ಕೊಡು ಅಂತ. ಸಿಕ್ಕರೆ ಮತ್ತೆ ಭಾಳ ಒಳ್ಳೆ ರೀತಿಯಿಂದ ಕಾಳಜಿ ಮಾಡ್ತಾರೆ, ಓದಿಸ್ತಾರೆ. फिर जब बड़ा होगा तो कहेंगे अब अपना ದಂಧಾ करो. ಮತ್ತು ಆ ಮಗು ದೊಡ್ಡ ಅಂದರೆ ಕೆಲವೊಂದು ಸಲ ಗಂಡು ಮಕ್ಕಳಿರಲ್ಲ, ನಮಗೆ ಗಂಡು ಮಗು ಬೇಕು, ನಮ್ಮ ಆಸ್ತಿಗೆ ವಾರಸ್ದಾರು ಬೇಕು ಅಂತ ಹಿಂಗೂ ಹೇಳ್ತಾರೆ ನೋಡಿ. ಅವ್ರಿಗೆ ಮಗು ಆಯಿತು ಅಂತಂದರೆ ಅದನ್ನು ಭಾಳ ಕಾಳಜಿ ಮಾಡ್ತಾರೆ, ಓದಿಸ್ತಾರೆ. ಮತ್ತು ಅವ್ನು ದೊಡ್ಡವನಾದ ಅಂತಂದರೆ ಹೇಳ್ತಾರೆ ಈಗ ನೀನು ಉದ್ಯೋಗ ಮಾಡಪ್ಪ ಅಂತ. बाप बच्चे को परवरिश कर उनको लायक बनाते हैं तो बच्चों का सर्वेंट ठहराना
ಅಪ್ಪ ಮಕ್ಕಳನ್ನ ಕಾಳಜಿ ಮಾಡಿ ಪಾಲನೆ ಮಾಡಿ ಅವನು ಯೋಗ್ಯರನ್ನಾಗಿ ಮಾಡಿದರು ಅಂತಂದರೆ ಮಕ್ಕಳ ಸರ್ವಂಟ್ ಆದ್ನಲ್ವ. ಯಾ ಬಾಪ್ ತೋ ಬಚ್ಚೋಂ ಕಿ ಸೇವಾ ಕರ್ ಸಾಥ್ ಲೇ ಜಾತೆ. ಈ ತಂದೆ ಅಂತೂ ಮಕ್ಕಳ ಸೇವೆ ಮಾಡಿ ಜೊತೆ ಕರ್ಕೊಂಡು ಹೋಗ್ತಾರೆ. वो लौकिक बाप समझेगा बच्चा बड़ा हो अपने धंधे में लग जाए फिर हम बूढ़े होंगे तो हमारी सेवा करेगा. ಆ ಲೌಕಿಕ ಅಪ್ಪ ತಿಳ್ಕೊಳ್ತಾನೆ, ಮಗ ದೊಡ್ಡವನಾದ ಅಂತಂದರೆ ತನ್ನ ಉದ್ಯೋಗದಲ್ಲಿ ತೊಡಗ್ತಾನೆ, ನಾವು ಮುದುಕರಾದ್ವಿ ನಾವು ಮುದುಕರಾದ್ಮೇಲೆ ನಮ್ಮ ಸೇವೆ ಮಾಡ್ತಾನೆ ಮಗ ಅಂತ. ಬಾಪ್ ತೋ ಸೇವಾ ನೈ ಮಾಂಗ್ತೆ. ಆದರೆ ಈ ತಂದೆ ಸೇವೆ ಕೇಳೋದಿಲ್ಲ. ಯ ಹೈ ಹಿ ನಿಷ್ಕಾಮ್ ಲೌಕಿक बाप समझते जब तक जीता हूँ तब तक बच्चों का फ़र्ज़ है हमारी संभाल करना. ಶಿವಬಾಬಾ ಹೇಳ್ತಾರೆ, ನಾನು ಯಾರಿಂದಲೂ ಸೇವೆ ತಗೊಳ್ಳಲ್ಲ, ಅಂದರೆ ನಾನು ನಿಷ್ಕಾಮ ಸೇವಕನಾಗಿದ್ದೀನಿ. ಲೌಕಿಕಪ್ಪ ಏನು ಅಂದ್ಕೊಳ್ತಾನೆ, ನಾನು ಎಲ್ಲಿವರೆಗೆ ಬದುಕಿರ್ತೀನೋ ಮಕ್ಕಳು ನನ್ನನ್ನು ಸಂಭಾಲನೆ ಮಾಡಬೇಕು ಅಂತ. ಯ ಕಾಮನಾ ರಕ್ತೆ ಹೇ ಯ ಬಾಪ್ ತೋ ಖಾತೆ ಮೈ ನಿಷ್ಕಾಮ್ ಸೇವಾ ಕರ್ತಾ ಹೂँ. ಅವರು ಈ ಇಚ್ಛೆ ಇಟ್ಕೊಂಡಿರ್ತಾರೆ. ಇಲ್ಲಿ ಬಾಬಾ ಹೇಳ್ತಾರೆ, ನಾನು ನಿಷ್ಕಾಮ ಸೇವೆ ಮಾಡ್ತೀನಿ. ಹಮ್ ರಾಜಾಯಿ ನೈ ಕರ್ತೆ ಮೈ ಕಿತ್ನಾ ನಿಷ್ಕಾಮ. ಬಾಬಾ ಹೇಳ್ತಾರೆ, ನಾನು ರಾಜ್ಯನೂ ಆಳೋದಿಲ್ಲ ಅಂದಮೇಲೆ ನಾನು ಎಷ್ಟು ನಿಷ್ಕಾಮ ಇದ್ದೀನಿ. और जो कुछ भी करते हैं तो उसका फल उनको ज़रूर मिलता है. ಇನ್ನು ಏನೆಲ್ಲ ಮಾಡ್ತಾರೋ ಅದರ ಫಲ ಅವಶ್ಯವಾಗಿ ಸಿಗ್ತದೆ. ಯಾ ತೋ ಹೇ ಸಬ್ಕಾ ಬಾಪ್ ಖಾತೆ ಮೈ ತುಮ್ ಬಚ್ಚೋಂ ಕೋ ಸ್ವರ್ಗ ಕಿ ರಾಜಾಯಿ ದೇತಾ ಹೂँ. ಬಾಬಾ ಹೇಳ್ತಾರೆ, ಶಿವಬಾಬಾ ಎಲ್ರಿಗೂ ತಂದೆ ಹೇಳ್ತಾರೆ, ನೀವು ಮಕ್ಕಳಿಗೆ ಸ್ವರ್ಗದ ರಾಜ್ಯ ಕೊಡ್ತೇನೆ. ತುಮ್ ಕಿತ್ನಾ ऊंच पद प्राप्त करते हो मैं तो सिर्फ ब्रह्मांड का मालिक हूँ. सो तो तुम भी हो परंतु तुम राजाई लेते हो और गंवाते हो. ಬಾಬಾ ಹೇಳ್ತಾರೆ, ನೀವು ಎಷ್ಟು ಶ್ರೇಷ್ಠ ಪದವಿ ಪಡ್ಕೊಳ್ತೀರಾ, ನಾನಂತೂ ಕೇವಲ ಬ್ರಹ್ಮಾಂಡದ ಮಾಲೀಕನಾಗ್ತೇನೆ. ಅದು ಕೂಡ ನೀವು ಕೂಡ ಆದರೆ ನೀವು ರಾಜ್ಯ ಪಡ್ಕೊಳ್ತೀರಾ ಮತ್ತು ಕಳ್ಕೊಳ್ತೀರಾ. ಅಂದರೆ ಏನು ಹೇಳ್ತಾರೆ ಬಾಬಾ ಅಂದರೆ, ನಾನು ಕೇವಲ ಬ್ರಹ್ಮಾಂಡಕ್ಕೆ ಮಾಲೀಕನಾಗ್ತೇನೆ, ನೀವು ಕೂಡ ಬ್ರಹ್ಮಾಂಡಕ್ಕೆ ಮಾಲೀಕರಾಗ್ತೀರಾ, ಅದರ ಜೊತೆಗೆ ರಾಜ್ಯವನ್ನು ಪಡ್ಕೊಳ್ತೀರಾ ಮತ್ತು ಕಳ್ಕೊಳ್ತೀರಾ ಅನ್ನೋ ಮಾತು ಹೇಳ್ತಾರೆ ಬಾಬಾ. ಹಮ್ ರಾಜಾಯಿ ನೈ ಲೇತೆ ಹೇ ನ ಗಂವಾತೆ. ಬಾಬಾ ಹೇಳ್ತಾರೆ, ನಾನು ರಾಜ್ಯ ತಗೊಳ್ಳೋದು ಇಲ್ಲ, ಕಳ್ಕೊಳ್ಳೋದು ಇಲ್ಲ. हमारा ड्रामा में यह पार्ट है तुम बच्चे सुख का वर्षा पाने का पुरुषार्थ करते हो. ನಂದು ನಾಟಕದಲ್ಲಿ ಪಾತ್ರ ಇದೆ, ನೀವು ಮಕ್ಕಳು ಸುಖದ ಪಾತ್ರ ಪಡ್ಕೊಳ್ಳೋ ಪುರುಷಾರ್ಥ ಮಾಡ್ತೀರಾ. ಬಾಕಿ ಸರ್ सिर्फ शांति मांगते वो गुरु लोग कहते सुख कागविष्ट समान है इसलिए वह शांति ही चाहते हैं. ಉಳಿದವರೆಲ್ಲ ಶಾಂತಿ ಬೇಡ್ತಾರೆ. ಆ ಗುರು ಏನು ಹೇಳ್ತಾರೆ ಅಂದರೆ, ಸುಖ ಅಂದರೆ ಕ್ಷಣಿಕವಾದದ್ದು, ಅದಕ್ಕೋಸ್ಕರ ಅವ್ರು ಶಾಂತಿ ಬಯಸ್ತಾರೆ. वह नॉलेज उठा ना सके ಅವರು ಈ ಜ್ಞಾನ ತಗೊಳ್ಳಿಕ್ಕೆ ಸಾಧ್ಯ ಇಲ್ಲ. उनको सुख का पता ही नहीं है. बाप समझाते शांति और सुख का वर्षा देने वाला एक मैं ही हूँ. ಬಾಬಾ ಹೇಳ್ತಾರೆ, ಅವ್ರಿಗೆ ಸುಖದ ಬಗ್ಗೆ ಗೊತ್ತೇ ಇಲ್ಲ. ಬಾಬಾ ತಿಳಿಸ್ಕೊಡ್ತಾರೆ, ಶಾಂತಿ ಮತ್ತು ಸುಖದ ಆಸ್ತಿ ಕೊಡುವಂಥ ನಾನು ಒಬ್ಬನೇ ಇದ್ದೀನಿ. ಸತ್ಯುಗ ತ್ರೇತಾಮೇ ಗುರು ಹೋತಾ ನಹಿ ವಹ ರಾವಣ ಹಿ ನಹಿ. ಸತ್ಯುಗ ತ್ರೇತಾದಲ್ಲಿ ಗುರು ಇರೋದಿಲ್ಲ, ರಾವಣನೂ ಇರೋದಿಲ್ಲ. ವಹ ಹೈ ಹಿ ಈಶ್ವರಿಯ ರಾಜ್ಯ. ಬಾಬಾ ಹೇಳ್ತಾರೆ, ಅದಿರೋದೇ ಈಶ್ವರಿಯ ರಾಜ್ಯ. ಯ ಡ್ರಾಮಾ ಬನಾ ಹುವಾ ಹೇ ಯ ಬಾತೆ ಅವ್ರು ಕಿಸ್ಕಿ ಬುದ್ಧಿ ಮೇ ಬೈಟೆಂಗಿ ನಹಿ. ಇದು ನಾಟಕ ಮಾಡಲ್ಪಟ್ಟಿದೆ, ಈ ಮಾತು ಇನ್ಯಾರ ಬುದ್ಧಿಯಲ್ಲೂ ಕುತ್ಕೊಳ್ಳೋದಿಲ್ಲ. ತೋ ಬಚ್ಚೋಂಕು ಅಚ್ಚಿ ರೀತಿ ಧಾರಣಕರ್ ಅವ್ರು ऊंच ಪದ ಪಾನ ಹೇ. ಅಂದಮೇಲೆ ನೀವು ಮಕ್ಕಳು ಒಳ್ಳೆ ರೀತಿಯಲ್ಲಿ ಧಾರಣೆ ಮಾಡಿಕೊಂಡು ಶ್ರೇಷ್ಠ ಪದವಿ ಪಡ್ಕೊಳ್ಬೇಕು. ಅಭಿ ತುಮ್ ಹೋ ಸಂಗಮ್ ಪರ್ ಜಾನ್ತೆ ಹೋ ನೈ ದುನಿಯಾಕ್ಕೆ ರಾಜಧಾನಿ ಸ್ಥಾಪನೆ ಹೋ ರಹಿ ಹೈ. ಈಗ ನಾವೆಲ್ಲ ಸಂಗಮ ಯುಗದಲ್ಲಿದ್ದೇವೆ, ತಿಳ್ಕೊಂಡಿದ್ದೇವೆ ಹೊಸ ಜಗತ್ತಿನ ರಾಜಧಾನಿ ಸ್ಥಾಪನೆ ಆಗ್ತಿದೆ. तो तुम हो ही संगम युग पर बाकी सब है कलयुग में. ಬಾಬಾ ಹೇಳ್ತಾರೆ, ನೀವಿರೋದೇ ಸಂಗಮ ಯುಗದಲ್ಲಿ, ಉಳಿದವರೆಲ್ಲ ಕಲಿಯುಗದಲ್ಲಿದ್ದಾರೆ. ಮತ್ತು ಕಲ್ಪಕಿ ಆಯು ಹಿ ಲಾಖೋ ವರ್ಷ ಕಹ ದೇತೆ ಘೋರ ಅಂಧಿಯಾರೆ ಮೇ. ಅವರೆಲ್ಲ ಕಲ್ಪದ ಆಯುಷ್ಯವನ್ನೇ ಲಕ್ಷಾಂತರ ವರ್ಷ ಅಂತ ಹೇಳ್ತಾರೆ, ಘೋರವಾದ ಅಂಧಕಾರದಲ್ಲಿದ್ದಾರೆ. ಗಾಯಾಬಿ ಹುವಾ ಹೈ ಕುಂಭಕರ್ಣ ಕಿ ನೀಂದ್ ಮೇ ಸೋಯೆ ಪಡೆ ಹೈ ವಿಜಯ್ ತೋ ಪಾಂಡವೋಂ ಕಿ ಹುಯಿ ಹೈ. ಗಾಯನ ಮಾಡಲಾಗ್ತದೆ ನೋಡಿ, ಕುಂಭಕರ್ಣನ ನಿದ್ರೆಯಲ್ಲಿ ಮಲಗಿದ್ದಾರೆ ಎಲ್ಲರೂ. ವಿಜಯ್ ಅಂತೂ ಪಾಂಡವರದು ಗಾಯನ ಮಾಡಲಾಗ್ತದೆ. ತುಮ್ ಹೋ ಬ್ರಾಹ್ಮಣ್ ಯಜ್ಞ ಬ್ರಾಹ್ಮಣ ಹಿ ರಸ್ತೆ ಹೇ ಯ ತೋ ಹೈ ಸಬ್ಸೆ ಬಡಾ ಬೇಹದ್ ಕಾ ಭಾರಿ ಈಶ್ವರ್ಯ ರುದ್ರ ಯಜ್ಞ. ಬಾಬಾ ಹೇಳ್ತಾರೆ, ನೀವು ಬ್ರಾಹ್ಮಣರು, ಯಜ್ಞ ಬ್ರಾಹ್ಮಣರೇ ರಚನೆ ಮಾಡ್ತಾರೆ. ಇದಾಗಿದೆ ಎಲ್ಲಕ್ಕಿಂತ ದೊಡ್ಡ ಬೇಹದ್ದಿನ ಶ್ರೇಷ್ಠವಾದ ಈಶ್ವರ್ಯ ರುದ್ರಜ್ಞಾನ ಯಜ್ಞ. ಹದ್ ಕೆ ಯಜ್ಞ ಅನೇಕ ಪ್ರಕಾರಕ್ಕೆ ಹೋತೆ, ಯ ರುದ್ರ ಯಜ್ಞ ಎಕ್ಕಿ ಬಾರ್ ಹೋತಾಯಿ. ಆ ಹದ್ದಿನ ಯಜ್ಞ ಅನೇಕ ಪ್ರಕಾರದಿದ್ದರೆ ಈ ರುದ್ರ ಯಜ್ಞ ಒಂದೇ ಬಾರಿ ನಡೀತದೆ. सतयुग त्रेता में फिर कोई यज्ञ होता नहीं क्योंकि वहाँ कोई आपदा आदि की बात नहीं. ಬಾಬಾ ಹೇಳ್ತಾರೆ, ಸತ್ಯುಗ ತ್ರೇತಾಯುಗದಲ್ಲಿ ಯಾವುದೇ ಯಜ್ಞ ನಡೆಯೋದಿಲ್ಲ, ಯಾಕಂದ್ರೆ ಅಲ್ಲಿ ಯಾವುದೇ ಆಪತ್ತುಗಳ ಮಾತಿಲ್ಲ. ವಹೆ ಸಬ್ ಹದ್ಕೆ ಯಜ್ಞ ಯ ಹೇ ಬೇಹದ್ ಕ. ಬಾಬಾ ಹೇಳ್ತಾರೆ, ಅದೆಲ್ಲ ಹದ್ದಿನ ಯಜ್ಞ ಆದರೆ ಇದು ಬೇಹದ್ದಿನದು. ಯ ಬೇಹದ್ ಬಾಪ್ ಕಾ ರಚಾ ಹುವಾ ಯಜ್ಞ ಹೇ ಜಿಸ್ಮೆ ಬೇಹದ್ ಕಿ ಆಹುತಿ ಪಡ್ನಿ ಹೇ. ಇಲ್ಲಿ ಬೇಹದ್ದಿನ ತಂದೆ ರಚನೆ ಮಾಡಿರುವಂಥ ಯಜ್ಞವಾಗಿದೆ.
ಇದರಲ್ಲಿ ಬೇಹದ್ದಿನ ಆಹುತಿ ಬೀಳಲಿದೆ. ಫಿರ್ ಆಧಾ ಕಲ್ಪ ಕೋಯಿ ಯಜ್ಞ ನಹೀ ಹೋಗಾ, ವಹಾ ರಾವಣ ರಾಜ್ಯ ಹಿ ನಹೀ. ನಂತರ ಅರ್ಧ ಕಲ್ಪ ಯಾವುದೇ ಯಜ್ಞ ಇರೋದಿಲ್ಲ, ಅಲ್ಲಿ ರಾವಣ ರಾಜ್ಯನೇ ಇರೋದಿಲ್ಲ. ರಾವಣ ರಾಜ್ಯ ಶುರು ಹೋನೆ ಸೆ ಫಿರ್ ಯಹ ಸಬ್ ಶುರು ಹೋತೆ ಹೈ. ರಾವಣ ರಾಜ್ಯ ಶುರು ಆದ ನಂತರ ಉಳಿದಿದ್ದೆಲ್ಲ ಶುರು ಆಗ್ತದೆ. ಬೇಹದ್ ಕಾ ಯಜ್ಞ ಏಕ್ ಹಿ ಬಾರ್ ಹೋತಾ ಹೈ, ಇನ್ಮೇ ಸಾರಿ ಪುರಾಣಿ ಸೃಷ್ಟಿ ಸ್ವಾಹ ಹೋ ಜಾತಿ ಹೈ. ಬಾಬಾ ಹೇಳ್ತಾರೆ ಬೇಹದ್ದಿನ ಯಜ್ಞ ಒಂದೇ ಬಾರಿ ನಡೀತದೆ, ಇದರಲ್ಲಿ ಇಡೀ ಹಳೆಯ ಸೃಷ್ಟಿ ಸ್ವಾಹ ಆಗ್ತದೆ. ಯಹ ಬೇಹದ್ ಕಾ ರುದ್ರ ಜ್ಞಾನ ಯಜ್ಞ. ಬಾಬಾ ಹೇಳ್ತಾರೆ ಇದು ಬೇಹದ್ದಿನ ರುದ್ರ ಜ್ಞಾನ ಯಜ್ಞ. ಇಸ್ಮೆ ಮುಖ್ಯ ಹೈ ಜ್ಞಾನ ಔರ್ ಯೋಗ ಕಿ ಬಾತ್. ಯೋಗ ಅರ್ಥಾತ್ ಯಾದ್. ಇದರಲ್ಲಿ ಮುಖ್ಯ ಅಂದ್ರೆ ಜ್ಞಾನ ಮತ್ತು ಯೋಗದ ಮಾತು. ಯೋಗ ಅಂದ್ರೆ ನೆನಪು. ಯಾದ್ ಅಕ್ಷರ ಬಹುತ್ ಮೀಠಾ ಹೈ, ಯೋಗ ಅಕ್ಷರ ಕಾಮನ್ ಹೋ ಗಯಾ ಹೈ. ನೆನಪು ಅನ್ನೋ ಅಕ್ಷರ ಏನಿದೆಯಲ್ಲ ಭಾಳ ಮಧುರ ಇದೆ, ಯೋಗ ಅನ್ನೋ ಅಕ್ಷರ ಕಾಮನ್ ಆಗಿದೆ. ಯೋಗ ಕಾ ಅರ್ಥ ಕೊಯ್ ಸಮಜ್ತೆ ನಹಿ, ತುಮ್ ಸಮಜಾ ಸಕ್ತೆ. ಯೋಗ ಅರ್ಥಾತ್ ಬಾಪ್ಕೋ ಯಾದ್ ಕರ್ನ. ಯೋಗ ಅನ್ನೋ ಅಕ್ಷರವನ್ನು ಯಾರೂ ಕೂಡ ಅದರ ಅರ್ಥ ತಿಳ್ಕೊಂಡಿಲ್ಲ, ನೀವು ತಿಳಿಸ್ಕೊಡ್ಬೋದು. ಯೋಗ ಅಂದ್ರೆ ತಂದೆ ನೆನ್ಪು ಮಾಡೋದು ಅಂತ. ಬಾಬಾ ಆಪ್ ತೋ ಹಮ್ಕೋ ವರ್ಸಾ ದೇತೆ ಹೈ ಬೇಹದ್ ಕಾ, ಆತ್ಮ ಬಾತ್ ಕರ್ತಿ ಹೈ. ಬಾಬಾ ಆ ಫಿರ್ಸೆ ಆಯೆ ಹೋ. ಬಾಬಾ ಹೇಳ್ತಿದ್ದಾರೆ, ಬಾಬಾ ತಾವಂತೂ ನಮಗೆ ಆಸ್ತಿ ಕೊಡ್ತೀರಾ ಬೇಹದ್ದಿನದು, ಆತ್ಮ ಮಾತಾಡ್ತದೆ ಬಾಬನ ಜೊತೆಗೆ. ಬಾಬಾ ನೀವು ಮತ್ತೆ ಬಂದಿದ್ದೀರಲ್ವಾ, ಹಮ್ ತೋ ಆಪ್ಕೋ ಭೂಲ್ ಗಯೇ ಥೇ, ಆಪ್ನೆ ಹಮ್ಕೋ ಬಾದಶಾಹಿ ದೀತಿ. ಬಾಬಾ ನಾವು ನಿಮ್ಮನ್ನು ಮರ್ತು ಬಿಟ್ಟಿದ್ವಿ, ನೀವು ನಮಗೆ ರಾಜ್ಯಭಾಗ್ಯ ಕೊಟ್ಟಿದ್ರಲ್ವಾ. ಫಿರ್ ಆಕರ್ ಮಿಲೆ ಹೋ, ಈಗ ಮತ್ತೆ ಬಂದು ಭೇಟಿಯಾಗಿದ್ದೀರಾ. आपकी श्रीमत पर हम ज़रूर चलेंगे. ऐसे ऐसे अंदर में अपने साथ बातें करनी होती है. ನಿಮ್ಮ ಶ್ರೀಮತದಂತೆ ನಾವು ಅವಶ್ಯವಾಗಿ ನಡೀತೇವೆ ಬಾಬಾ. ಈ ರೀತಿ ಒಳಗಡೆಯಲ್ಲಿ ತಮ್ಮ ಜೊತೆಗೆ ತಾವೇ ಮಾತನಾಡ್ಕೊಳ್ಬೇಕಾಗ್ತದೆ. ಬಾಬಾ ಆಪ್ ತೋ ಹಮೇ ಬಹುತ್ ಅಚ್ಚಾ ರಾಸ್ತಾ ಬತಾತೆ ಹೋ, ಹಮ್ ಕಲ್ಪ ಕಲ್ಪ ಭೂಲ್ ಜಾತೆ ಹೇ. ಬಾಬನ ಜೊತೆಗೆ ಮಾತಾಡೋದು ಹೇಳ್ಕೊಡ್ತಾರೆ. ಬಾಬಾ ತಾವು ನಮಗೆ ಬಹಳ ಒಳ್ಳೆ ದಾರಿ ತೋರಿಸ್ತಾ ಇದ್ದೀರಾ, ನಾವು ಕಲ್ಪ ಕಲ್ಪಕ್ಕೂ ನಿಮ್ಮನ್ನು ಮರ್ತು ಬಿಡ್ತೇವೆ. ಅಭಿ ಬಾಪ್ ಫಿರ್ ಅಬೂಲ್ ಬನಾತೆ ಹೇ, ಇಸ್ಲಿಯೇ ಅಬ್ ಬಾಪ್ಕೋ ಹಿ ಯಾದ್ ಕರ್ನ. ಈಗ ತಂದೆ ಮತ್ತೆ ನಮ್ಮನ್ನು ತಪ್ಪಿಲ್ದವರನ್ನಾಗಿ ಮಾಡ್ತಾರೆ, ಅದಕ್ಕೋಸ್ಕರ ನಾವು ತಂದೆನ ನೆನ್ಪು ಮಾಡಬೇಕು. ಯಾದ್ ಸೇ ವರ್ಷಾ ಮಿಲೇಗ, ಮೈ ಜಬ್ ಸಮ್ಮುಖ ಆತಾ ಹೂँ ತಬ್ ತುಮಕೋ ಸಮझाता हूँ. ನೆನಪಿನಿಂದಲೇ ಆಸ್ತಿ ಸಿಗ್ತದೆ ಅಂತಾರೆ ಬಾಬಾ. ನಾನು ಯಾವಾಗ ಸಮ್ಮುಖದಲ್ಲಿ ಬರ್ತೀನೋ ಆಗ ನಿಮಗೆ ತಿಳಿಸ್ಕೊಡ್ತೇನೆ. ತಬ್ ತಕ್ ಗಾತೆ ರಹತೆ ಹೇ, ತುಮ್ ದುಃಖ ಹರ್ತಾ ಸುಖ ಕರ್ತಾ ಹೋ. ಅಲ್ಲಿವರೆಗೂ ನೀವು ಗಾಯನ ಮಾಡ್ತಾ ಇರ್ತೀರಾ, ನೀವು ದುಃಖ ಹರ್ತಾ ಸುಖ ಕರ್ತಾ ಅಂತ ಮಹಿಮಾ ಗಾತೆ ಹೇ, ಪರಂತು ನ ಆತ್ಮಕ್ಕೋ ನ ಪರಮಾತ್ಮಕ್ಕೋ ಜಾನ್ತೆ ಹೇ. ಮಹಿಮೆ ಮಾಡ್ತಾರೆ, ಆದರೆ ಆತ್ಮನನ್ನು ತಿಳ್ಕೊಂಡಿಲ್ಲ, ಪರಮಾತ್ಮನನ್ನು ತಿಳ್ಕೊಂಡಿಲ್ಲ. ಅಭಿ ತುಮ್ ಸಮಜ್ತೆ ಹೋ, ಇತ್ನಿ ಛೋಟಿ ಬಿಂದಿ ಮೇ ಅವಿನಾಶಿ ಪಾಠ ನೊಂದಾ ಹುವಾ ಹೈ. ಈಗ ನೀವು ತಿಳ್ಕೊಂಡಿದ್ದೀರ, ಇಷ್ಟು ಸಣ್ಣ ಬಿಂದುವಿನಲ್ಲಿ ಅವಿನಾಶಿ ಪಾತ್ರ ಫಿಕ್ಸ್ ಆಗಿದೆ. ಯಬಿ ಬಾಪ್ ಸಮझाते ಹೋ, ಇದನ್ನು ಕೂಡ ತಂದೆ ತಿಳಿಸ್ಕೊಡ್ತಾರೆ. ಉನ್ಕೋ ಕಹಾ ಜಾತಾ ಹೈ ಪರಂಪಿತ ಪರಮಾತ್ಮ ಅರ್ಥಾತ್ ಪರಮಾತ್ಮ. ಇದನ್ನು ಕೂಡ ಬಾಬಾ ಏನು ಹೇಳ್ತಾರೆ ಅಂದರೆ ಪರಂಪಿತ ಪರಮಾತ್ಮ ಅಂದರೆ ಪರಮಾತ್ಮ. ಬಾಕಿ ಕೊಯ್ ಬಡಾ ಹಜಾರೋ ಸೂರ್ಯ ಮಿಸಲ್ ನೈ ಹೋ. ಬಾಬಾ ಹೇಳ್ತಿದ್ದಾರೆ ಇನ್ನೇನು ದೊಡ್ಡ 1000 ಸೂರ್ಯಗಳ ಹಾಗೆ ನಾನಿಲ್ಲ. ಹಮ್ ತೋ ಟೀಚರ್ ಮಿಸಲ್ ಪಡಾತೆ ಇರತ್ತೆ, ಕಿತ್ನೆ ಡೇರ್ ಬಚ್ಚೆ. ನಾನಂತೂ ಟೀಚರ್ ಹಾಗೆ ಓದಿಸ್ತಾ ಇರ್ತೀನಿ, ಎಷ್ಟು ಜನ ಮಕ್ಕಳು ನನಗೆ. ये क्लास तो देखो कितना वंडरफुल है, कौन कौन इसमें पढ़ते हैं. ಬಾಬಾ ಹೇಳ್ತಾರೆ ಕ್ಲಾಸ್ ನೋಡಿ ಎಷ್ಟು ಅದ್ಭುತ ಅಂದರೆ ಯಾರ್ಯಾರು ಇದರಲ್ಲಿ ಓದ್ತಾರೆ. ಅಬಲಾಯೇ ಕುಬ್ಜಾಯೇ ಸಾಧು ಭೀ ಏಕ್ ದಿನ ಆಕರ್ ಬೈಟೆಂಗೆ. ಅಬಲೆಯರು ಕುಬ್ಜೆಯರು ಸಾಧುಗಳು ಒಂದಿನ ಇಲ್ಲಿ ಬಂದು ಕುತ್ಕೊಳ್ತಾರೆ. ಬುಡಿಯಾ ಚೋಟೆ ಬಚ್ಚೆ ಆದಿ ಸಹ ಬೈಟೆ ಐಸಾ ಸ್ಕೂಲ್ ಕಬಿ ದೇಖಾ. ಬಾಬಾ ಹೇಳ್ತಾರೆ ಮುದುಕರು ಸಣ್ಣ ಮಕ್ಕಳು ಎಲ್ಲರೂ ಬಂದು ಕುತ್ಕೊಂಡಿದ್ದಾರೆ ಇಲ್ಲಿ. ಇಂಥ ಶಾಲೆ ಯಾವಾಗಾದರೂ ನೋಡಿದ್ದೀರಾ ಅಥವಾ ಎಲ್ಲಾದರೂ ನೋಡಿದ್ದೀರಾ. ಯಾ ಹೇ ಯಾದ್ ಕಿ ಮೆಹನತ್, ಯಾದ್ ಹಿ ಟೈಮ್ ಲೇತಿ ಹೈ. ಇದು ನೆನಪಿನ ಪರಿಶ್ರಮ, ಈ ನೆನಪೇ ಸಮಯ ತಗೊಳ್ತದೆ. ಯಾದ್ ಕಾ ಪುರುಷಾರ್ಥ ಕರ್ನಾ ಯಹ ಭಿ ಜ್ಞಾನ ಹೈನಾ, ಯಾದ್ ಕೆ ಲಿಯೇ ಭಿ ಜ್ಞಾನ. ನೆನಪಿನ ಪುರುಷಾರ್ಥ ಮಾಡೋದು ಇದು ಕೂಡ ಜ್ಞಾನ ಅಲ್ವಾ. ನೆನಪಿಗೋಸ್ಕರನೂ ಕೂಡ ಜ್ಞಾನ. ಚಕ್ರ ಸಮझाने के लिए भी ज्ञान. नेचुरल सच्चा सच्चा नेचर क्योर इसको कहा जाता है. ಚಕ್ರ ತಿಳಿಸ್ಕೊಡೋದು ಕೂಡ ಜ್ಞಾನನೇ. ಬಾಬಾ ಹೇಳ್ತಾರೆ ನ್ಯಾಚುರಲ್ ಸತ್ಯ ಸತ್ಯ ನೇಚರ್ ಕ್ಯೂರ್, ಇದಕ್ಕೆ ಹೇಳಲಾಗ್ತದೆ. ತುಮಾರಿ ಆತ್ಮ ಬಿಲ್ಕುಲ್ ಪ್ಯೂರ್ ಹೋ ಜಾತಿ. ಅಂದರೆ ಎಷ್ಟೆಷ್ಟು ಬಾಬನ ನೆನ್ಪು ಮಾಡ್ತೀವೋ ಅಷ್ಟಷ್ಟು ಆತ್ಮ ಪ್ಯೂರ್ ಆಗ್ತದೆ. वो होती है शरीर की क्योर, यह आत्मा की क्योर. ಅಲ್ಲಿ ನ್ಯಾಚುರೋಪತಿ ಅಂತ ಮಾಡ್ತಾರೆ ನೋಡಿ, ಅಲ್ಲಿ ಶರೀರ ಕ್ಯೂರ್ ಆದರೆ ಇಲ್ಲಿ ಆತ್ಮ ಕ್ಯೂರ್ ಆಗ್ತದೆ. ಆತ್ಮ ಮೇ ಖಾದ್ ಪಡ್ತಿ ಹೈ, ಸಚ್ಚಿ ಸೋನೆ ಕಾ ಸಚ್ಚಾ ಜೇವರ್ ಹೋತಾ ಹೈ. ಬಾಬಾ ಹೇಳ್ತಾರೆ ಆತ್ಮದಲ್ಲಿನೇ ಕೊಳೆ ಅಂಟ್ಕೊಂಡಿದೆ,
ಚೊಕ್ಕ ಚಿನ್ನ ಆದಾಗ ಆಭರಣನೂ ಚೊಕ್ಕ ಇರ್ತದಲ್ವಾ. ಅಭಿ ಯಹಾ ಬಚ್ಚೆ ಜಾನ್ತೆ ಹೇ ಶಿವಬಾಬಾ ಸಮ್ಮುಖ ಆಯಾ ಹುವಾ ಹೇ. ಈಗ ಇಲ್ಲಿ ಮಕ್ಕಳು ತಿಳ್ಕೊಂಡಿದ್ದೇವೆ, ಶಿವಬಾಬಾ ಸಮ್ಮುಖದಲ್ಲಿ ಬಂದಿದ್ದಾರೆ. ಬಚ್ಚೋं को बाप को जरूर याद करना है, हमको अब वापस जाना है. ಮಕ್ಕಳು ತಂದೆಯನ್ನು ಅವಶ್ಯವಾಗಿ ನೆನಪು ಮಾಡಬೇಕು. ನಾವೀಗ ವಾಪಸ್ ಹೋಗಬೇಕು. ಇಸ್ ಪಾರ್ ಸೆ ಉಸ್ ಪಾರ್ ಜಾನ ಹೇ, ಈ ದಡದಿಂದ ಆ ದಡಕ್ಕೆ ಹೋಗಬೇಕು. ಬಾಪ್ಕೋ ವರ್ಷೆಕೋ ಅವ್ರ ಘರ್ಕೋ ಬಿ ಯಾದ್ ಕರೋ. ತಂದೆಯನ್ನು, ಆಸ್ತಿಯನ್ನು, ಮನೆಯನ್ನು ಕೂಡ ನೆನಪು ಮಾಡಬೇಕು. ವಹ ಸ್ವೀಟ್ ಸೈಲೆನ್ಸ್ ಹೋ. ದುಃಖ ಹೋತಾ ಹೇ ಅಶಾಂತಿ ಸೆ, ಸುಖ ಹೋತಾ ಹೇ ಶಾಂತಿ ಸೆ. ಬಾಬಾ ಹೇಳ್ತಾರೆ ಅದು ಮಧುರವಾದ ಶಾಂತಿಯ ಮನೆ. ದುಃಖ ಅಶಾಂತಿಯಿಂದ ಆದರೆ ಸುಖ ಶಾಂತಿಯಿಂದ ಸಿಗ್ತದೆ. सतयुग में सुख शांति संपत्ति सब कुछ है, लड़ाई झगड़े की कोई बात नहीं. ಬಾಬಾ ಹೇಳ್ತಾರೆ ಸತ್ಯುಗದಲ್ಲಿ ನೋಡಿ ಸುಖ ಶಾಂತಿ ಸಂಪತ್ತು ಎಲ್ಲನೂ ಇದೆ, ಜಗಳ ಹೊಡೆದಾಟದ ಮಾತೇ ಇಲ್ಲ ಅಲ್ಲಿ. बच्चों को यही पूर्णा होना चाहिए. हमको सतो प्रधान सच्चा सोना बनना है, तभी ऊंच पद पाएंगे. ಮಕ್ಕಳಿಗೆ ಇದೇ ಒಂದು ಚಿಂತೆ ಇರಬೇಕು, ನಾವು ಸತೋ ಪ್ರಧಾನ ಚೊಕ್ಕ ಚಿನ್ನ ಆಗಬೇಕು, ಆವಾಗಲೇ ಶ್ರೇಷ್ಠ ಪದವಿ ಪಡ್ಕೊಳ್ತೇವೆ. ಯ ರೂಹಾನಿ ಭೋಜನ ಮಿಲ್ತಾ ಹೇ, ಉಸ್ಕೋ ಫಿರ್ ಉಗಾರ್ನಾ ಚಾಯ್. ಬಾಬಾ ಹೇಳ್ತಾರೆ ಆತ್ಮಿಕ ಭೋಜನ ಸಿಗ್ತದೆ ನಮಗಿಲ್ಲಿ, ಅದನ್ನು ಮೆಲುಕು ಹಾಕಬೇಕು ಅಂತಾರೆ ಬಾಬಾ. ಆಜ್ ಕೌನ್ಸಿ ಮುಖ್ಯ ಪಾಯಿಂಟ್ಸ್ ಸುನಿ. ಇವತ್ತು ಯಾವ್ಯಾವ ಮುಖ್ಯ ಪಾಯಿಂಟ್ಸ್ ತಿಳಿಸ್ಕೊಟ್ರು ಬಾಬಾ ನನಗೆ ಅಂತ ಅವನ್ನೆಲ್ಲ ನೆನ್ಪು ಮಾಡ್ಕೊಳ್ಬೇಕು. ಯಬಿ ಸಮಜಾಯ ಯಾತ್ರಾಯೇ ದೋ ಹೋತಿ ಹೇ, ರೂಹಾನಿ ಅವ್ರ ಜಿಸ್ಮಾನಿ. ಇದನ್ನು ತಿಳಿಸ್ಕೊಟ್ರು ಬಾಬಾ. ಯಾತ್ರೆಗಳು ಎರಡು ಇರ್ತವೆ, ಒಂದು ಶಾರೀರಿಕ ಇನ್ನೊಂದು ಆತ್ಮಿಕ. ಯ ರೂಹಾನಿ ಯಾತ್ರಾ ಹಿ ಕಾಮ ಆಯೇಗಿ, ಭಗವಾನ್ ವಾಚ್ ಮನ್ ಮನಾಬೋ. ಅಚ್ಚಾ, ಆತ್ಮಿಕ ಮತ್ತು ಶಾರೀರಿಕ, ಈ ಆತ್ಮಿಕ ಯಾತ್ರೆನೇ ಕೆಲಸಕ್ಕೆ ಬರೋದು. ಭಗವಾನ್ ವಾಚ್ ಆಗಿದೆ ಮನ್ ಮನಾಬೋ. ಒಳ್ಳೆಯದು, ಮಿಟೆ ಮಿಟೆ ಸಿಕ್ಕಿಲ್ಲದೆ ಬಚ್ಚೋಂ ಪ್ರತಿ ಮಾತ್ ಪಿತಾ ಬಾಪ್ दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम रूहानी बच्चों के रूहानी बाप दादा को याद प्यार और गुड मॉर्निंग. नमस्ते नमस्ते नमस्ते. बाबा गुड मॉर्निंग. शुक्रिया बाबा, शुक्रिया. धारणा के लिए मुख्य सार, यह विनाश भी शुभ कार्य के लिए है, इसलिए डरना नहीं है. कल्याणकारी बाप सदा कल्याण का ही कार्य कराते हैं. इस स्मृति से सदा खुशी में रहना है. ಈ ವಿನಾಶವು ಕೂಡ ಶುಭ ಕಾರ್ಯಕ್ಕೋಸ್ಕರ ಇದೆ, ಅದಕ್ಕೋಸ್ಕರ ಹೆದರ್ಕೊಳ್ಬಾರ್ದು. ಕಲ್ಯಾಣಕಾರಿ ತಂದೆ ಸದಾ ಕಲ್ಯಾಣದ ಕಾರ್ಯವನ್ನೇ ಮಾಡಿಸ್ತಾರೆ. ಈ ಸ್ಮೃತಿಯಿಂದ ಸದಾ ಖುಷಿಯಲ್ಲಿರಬೇಕು. सदा एक का ही फुरना रखना है कि सतो प्रधान सच्चा सोना बन उंच पद पाना है. जो रूहानी भोजन मिलता है उसे उगारना है. ಬಾಬಾ ಹೇಳ್ತಾರೆ ಸದಾ ಒಂದೇ ಚಿಂತೆ ಇರಬೇಕು, ಸತೋ ಪ್ರಧಾನ ಸತ್ಯ ಚೊಕ್ಕ ಚಿನ್ನಾಗಿ ಶ್ರೇಷ್ಠ ಪದವಿ ಪಡ್ಕೊಳ್ಬೇಕು. ಯಾರು ಆತ್ಮಿಕ ಭೋಜನ ಅಂದರೆ ಯಾವ ಆತ್ಮಿಕ ಭೋಜನ ಸಿಗ್ತದೆ ನಮಗೆ ಅದನ್ನು ಮೆಲುಕು ಹಾಕಬೇಕು. वरदान, स्वयं को जिम्मेवार समझकर हर कर्म यथार्थ विधि से करने वाले ಸಂಪೂರ್ಣ ಸಿದ್ಧಿ ಸ್ವರೂಪ ಭವ. ಸ್ವಯಂವನ್ನು ಜವಾಬ್ದಾರರು ಅಂತ ತಿಳ್ಕೊಂಡು ಪ್ರತಿ ಕರ್ಮವನ್ನು ಯಥಾರ್ಥ ವಿಧಿಯಿಂದ ಮಾಡುವಂತಹ ಸಂಪೂರ್ಣ ಸಿದ್ಧಿ ಸ್ವರೂಪರಾಗಿರಿ. ಈ समय आप संगमयुगी श्रेष्ठ आत्माओं का हर श्रेष्ठ कर्म सारे कल्प के लिए विधान बन रहा है. ಈ ಸಮಯ ತಾವು ಸಂಗಮಯುಗಿ ಶ್ರೇಷ್ಠಾತ್ಮಗಳ ಪ್ರತಿ ಶ್ರೇಷ್ಠ ಕರ್ಮ ಇಡೀ ಕಲ್ಪಕ್ಕೋಸ್ಕರ ವಿಧಾನ ಆಗ್ತಾ ಇದೆ. तो स्वयं को विधान के रचयिता समझकर हर कर्म करो. ಬಾಬಾ ಹೇಳ್ತಿದ್ರೆ ಸ್ವಯಂನ ವಿಧಾನದ ರಚಯಿತರು ಅಂತ ತಿಳ್ಕೊಂಡು ಪ್ರತಿ ಕರ್ಮ ಮಾಡಿ. ಇಸಿ ಅಲ್ಬೇಲಾಪನ್ ಸ್ವತಃ ಸಮಾಪ್ತ ಹೋ ಜಾಯ್. ಇದರಿಂದ ಹುಡುಗಾಟಿಕೆ ಸ್ವತಃವಾಗಿ ಸಮಾಪ್ತಿ ಆಗ್ತದೆ. संगम युग पर हम विधान के रचयिता जिम्मेवार आत्मा है. इस निश्चय से हर कर्म करो तो यथार्थ विधि से किए हुए कर्म की संपूर्ण सिद्धि अवश्य प्राप्त होगी. ಬಾಬಾ ಹೇಳ್ತಾರೆ ಸಂಗಮಯುಗದಲ್ಲಿ ನಾವು ವಿಧಾನದ ರಚಯಿತರು, ಜವಾಬ್ದಾರಿ ಉಳ್ಳಂಥ ಆತ್ಮ ಅಂತ ತಿಳ್ಕೊಂಡು ಈ ನಿಶ್ಚಯದಿಂದ ಪ್ರತಿಯೊಂದು ಕರ್ಮ ಮಾಡಿ, ಆಗ ಯಥಾರ್ಥ ವಿಧಿಯಿಂದ ಮಾಡಿರುವಂಥ ಕರ್ಮನೂ ಕೂಡ ಸಂಪೂರ್ಣ ಸಿದ್ಧಿ ಅವಶ್ಯವಾಗಿ ಆಗ್ತದೆ. ಸ್ಲೋಗನ್, ಸರ್ವಶಕ್ತಿಮಾನ್ ಬಾಪ್ ಸಾಥ್ ಹೋತು ಮಾಯಾ ಪೇಪರ್ ಟೈಗರ್ ಬಂಜಾಯ್. ಸರ್ವಶಕ್ತಿವಂತ ತಂದೆ ಜೊತೆಗಿದ್ದಾಗ ಮಾಯೆ ಎಂಬ ಪೇಪರ್ ಹುಲಿಯಾಗಿಬಿಡ್ತದೆ ಅಂತಾರೆ ಬಾಬಾ. ಅದು ನಮ್ಮ ಎದುರುಗಡೆ ಪೇಪರ್ ಹುಲಿಯಾಗಿ ಬರ್ತದೆ. ಅವ್ಯಕ್ತಿ ಶರ್, इस अव्यक्ति मास में बंधन मुक्त रह जीवन मुक्त स्थिति का अनुभव करो. सदा जीवन मुक्त रहने का सहज साधन है मैं और मेरा बाबा. ಸದಾ ಜೀವನ್ಮುಕ್ತ ಇರುವ ಸಹಜ ಸಾಧನ ಯಾವುದು ಅಂದರೆ ನಾನು ಮತ್ತು ನನ್ನ ಬಾಬಾ.
क्योंकि मेरे मेरे का ही बंधन है, मेरा बाबಾ हो गया तो सब ಮೇರಾ ಖತಮ್. ಬಾಬಾ ಹೇಳ್ತಾರೆ ನೋಡಿ, ಯಾಕೆಂದರೆ ನಾನು ಅನ್ನೋದೇ ಒಂದು ಬಂಧನ. ನನ್ನ ಬಾಬಾ ಆಗಿಬಿಟ್ರೆ ನಂದು ಅನ್ನೋದೆಲ್ಲ ಸಮಾಪ್ತಿ ಆಗಿಬಿಡ್ತದೆ. ಜಬ್ ಏಕ್ ಮೇರಾ ಮೇ ಸಬ್ ಮೇರಾ ಮೇರಾ ಸಮಾಪ್ತ ಹೋ ಗಯ. ಬಾಬಾ ಹೇಳ್ತಾರೆ, ಯಾವಾಗ ಒಬ್ಬನೇ ನನ್ನವನಲ್ಲಿ ಎಲ್ಲ ನಂದು ನಂದು ಅಂತ ಸಮಾಪ್ತಿ ಆಗಿಬಿಡ್ತದೆ, ಆಗ ಬಂಧನ ಮುಕ್ತರಾಗಿಬಿಡ್ತೀರ. ತೋ ಯಹಿ ಯಾದ್ ರಖನ ಕಿ ಹಮ್ ಬ್ರಾಹ್ಮಣ್ ಜೀವನ್ ಮುಕ್ತ ಆತ್ಮ ಹೈ. ಇದನ್ನೇ ನೆನ್ಪಿಟ್ಕೊಳ್ಬೇಕು ಸದಾ, ನಾವು ಬ್ರಾಹ್ಮಣರು ಜೀವನ್ಮುಕ್ತ ಆತ್ಮ ಆಗಿದ್ದೀವಿ. ಅಂದರೆ ನನ್ನವರು ಅಂದರೆ ಶಿವಬಾಬಾ ಮಾತ್ರ. ಏಕ್ ಬಾಪ್ ದೂಸರಾನ ಕೊಯ್ ಅನ್ನೋ ಮಾತನ್ನು ಪಕ್ಕಾ ಮಾಡ್ಕೊಳ್ಳಿ ಅನ್ನೋದನ್ನು ಶಿವಬಾಬಾ ಮಕ್ಕಳಿಗೆ ಇಲ್ಲಿ ತಿಳಿಸ್ಕೊಡ್ತಾರೆ. ಓಂ ಶಾಂತಿ.